ನಾವು ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಿದ್ವಿ. ಬಸವರಾಜ್ ಭಜಂತ್ರಿ, ನೆಟ್ಟು ಕೊಪ್ಪಳ. ಸರ್ ಸುಮ್ಮನೆ ಬಂತು ಪ್ರಿನ್ಸಿಪಲ್ಲಿ ಮಾಡಬೇಕಂತೇಳಿ, ಇದು ಕಲಾವಿದರಿಗೆ ಬೆಳೆಸ್ಬೇಕಂತೇಳಿ, ಕನ್ನಡ ನಾಡಿಗೆ ಹೆಮ್ಮೆ ತರಬೇಕಂತೇಳಿ ಮಾಡಿದ್ದೀವಿ ಸರ್. ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ, ನಮ್ಮ ಬ್ರದರ್ ಅವರು ಮಾಡಿದ್ದಾರೆ. ಏನಿಲ್ಲ ಸರ್, ಕಲಾವಿದರಿಗೋಸ್ಕರ ಮಾಡಿದ್ದೀನಿ ಸರ್. ರಿಲೀಸ್ ಪ್ಲಾನ್ ಇದೇ ತಿಂಗಳು ಮಾಡಬೇಕಂತೇಳಿ ಮಾಡಿದ್ದೀವಿ ಸರ್. ನಾನು ಆರೋನ್ ಕಾರ್ತಿಕ್ ವೆಂಕಟೇಶ್, ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂತಹ ಹಿರಿಯರುಗಳನ್ನ ಆಹ್ವಾನ ಕೊಡ್ತಾ, ಜೈ ಗದಕೇಸರಿ ಈ ಫಿಲಿಂ ಶುರು ಆಗಿದ್ದು ನಮ್ಮ ಸ್ಟುಡಿಯೋದಲ್ಲಿ. ಈಶ್ವರಪ್ಪ ಮತ್ತೆ ತಿಪ್ಪೇಸ್ವಾಮಿ ಸರ್ ಸ್ಟುಡಿಯೋಗೆ ಬಂದಾಗ ಈ ಫಿಲಿಂ ಆರಂಭ ಆಯಿತು. ಈ ಫಿಲಿಂ ಕ್ಯಾಸ್ಟ್ ಅಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಪ್ರಥಮವಾಗಿ ನಾವು ದರ್ಪಣ ಫಿಲಿಮಲ್ಲಿ ಹೀರೋ ಆಗಿ ಮಾಡಿದಂಥ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನಂತರ ಅವಿನಾಶ್ ಸರ್ ಮತ್ತೆ ಹಂಗೇನೆ ಪ್ರಶಾಂತ್ ಸಿದ್ದಿ, ತುಂಬಾ ಹಿರಿಯ ನಾಯಕರು ಈ ಫಿಲಿಮ್ ನಡೆಸಿದ್ದಾರೆ. ಇದಾದ ತಕ್ಷಣ ಕ್ಯಾಮ್ರಾಮ್ಯಾನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ಫೋನ್ ಮಾಡಿದ್ವಿ. ಶ್ಯಾಮ್ ಸರ್ ಮಾಡಿದ್ರು. ನಮ್ಮ ಸ್ಟುಡಿಯೋದಲ್ಲಿ ಒಂದು 25-30 ಫಿಲ್ಮ್ಗಿಂತ ಹೆಚ್ಚು ಫಿಲ್ಮ್ಗೆ ಅವರು DI ಮಾಡಿದ್ದಾರೆ. ಯತೀಶ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟರ್. ಆದರೆ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಭಯನಾಡು ಸ್ಟುಡಿಯೋದಲ್ಲಿ ತುಂಬಾ ಫಿಲ್ಮ್ಗೆ ಒಂದು 20 ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ. ಮಾತುಕೊಡ್ತಾ ಇದ್ದೀನಿ. ಸೊ ಒಬ್ಬ ವಿಲೇಜ್ ಇಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ನಡ್ಕೊಂತಾನೆ ಅನ್ನೋದು, ಒಂದು ಅಮೂಲ್ಯವಾದ ವಸ್ತು ಕಳ್ತನ ಆದಾಗ ಯಾವ ರೀತಿ ಅವನನ್ನು ಹೋರಾಡ್ತಾನೆ ಗೆಲ್ತಾನೆ ಅನ್ನೋದೇ ಈ ಫಿಲ್ಮ್ನ ಸಾರಾಂಶ, ಆನ್ಲೈನ್ ಸ್ಟೋರಿ. ಫಿಲ್ಮಲ್ಲಿ 5 ಹಾಡುಗಳಿವೆ. ನಾನು 3 ಹಾಡುಗಳಿಗೆ ಕಂಪೋಸ್ ಮಾಡಿದ್ದೀನಿ. ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಂಯೋಜನೆ ಮಾಡಿದ್ದೀನಿ. ಇದು ನನ್ನ 58ನೇ ಸೆನ್ಸರ್ ಆಗಿರೋ ಫಿಲ್ಮ್. 2 ಫಿಲ್ಮ್ಗಳಿಗೆ 2 ಸಾಂಗ್ಗಳಿಗೆ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋಚೇಟರ್ ಮತ್ತೆ ಇನ್ನೊಬ್ರು ಮಾಡಿದ್ದಾರೆ, ಥಾಮಸ್ ಅವರು. ಇಂಡಿಯಾದಲ್ಲಿ ನಂಬರ್ 1 ಸಿಂಗರ್ ಅಂದ್ರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು. ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದ್ರೆ KS ಚಿತ್ರಾನೇ ಆಗಿರಬೇಕು. ಯಾಕಂದ್ರೆ ಆಶಾ ಭೋನ್ಸ್ಲೆ ಮತ್ತೆ ಕವಿತಾ ಕೃಷ್ಣಮೂರ್ತಿ ಮತ್ತೆ ಶ್ರೇಯಾ ಘೋಷಾಲ್ ಇದ್ರು ಚಿತ್ರಮ್ಮನ್ಗೆ ಈಕ್ವಲೆಂಟ್ ಆಗಿ ಸಿಂಗರ್ ಯಾರು ಇಲ್ಲ ಅಂತ ನಾನು ನಂಬ್ತೀನಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡು ಬಂದಿರೋ KS ಚಿತ್ರ ಅವರು ನಾನು ಹಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. SPB ಅವ್ರ ಕೈಲಿ ಹಾಡ್ಸೋಕ್ಕಾಗಲಿಲ್ಲ. ಆದರೆ KS ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲ್ಮಲ್ಲಿ ಹಾಡಿಸಿದ್ದೀವಿ ನಾವು. ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ, ಆ ರಾಗದ ಹೆಸರು ರೀತಿ ಗೌಳ ಅಂತ, ಆ ರಾಗದಲ್ಲಿ ಒಂದು ಹಾಡು ಮಾಡಿ ಈ ಫಿಲ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. KS ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ. ಆ ಸಾಂಗ್ನ ನೀವು ಆಡಿಯೋಲ್ಲಿ ನೋಡ್ಬೋದು. ನಮ್ಮ ನಂತರ ಇನ್ನೊಂದು ಪೆಪ್ಪಿ ಸಾಂಗ್ನ ಚೇತನ್ ನಾಯಕ್, ನಮ್ಮ ಸಲಾಮ್ ರಾಕಿ ಬಾಯ್ ಹಾಡಿದ್ರಲ್ಲ, ಆ ಚೇತನ್ ನಾಯಕ್ ಮತ್ತೆ ನಮ್ಮ ಇಂದು ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ. 3ನೇ ಹಾಡಿನ ವೆಸ್ಟರ್ನ್ ವೋಕಲ್ಸ್ ಅಲ್ಲಿ ಈಶಾ ಸುಚಿ ಅನ್ನೋ ಸಿಂಗರ್ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಇದು ಮ್ಯೂಸಿಕಲಿ ತುಂಬಾ ಡಾಮಿನೆಂಟ್ ಫಿಲ್ಮ್, ಇದು ಚೆನ್ನಾಗಿ ಬಂದಿದೆ. ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ಯತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ಮ ಕಿವಿಯಲ್ಲಿ ಕೇಳಿಸ್ಕೊಳಕ್ಕಾಯ್ತು. ಅವ್ರು ನೋಡೋಕ್ಕೆ ಆಗಿಲ್ಲ, ಇವತ್ತೇ ನೋಡ್ತಾ ಇರೋದು ನಾನು. ಮುಹೂರ್ತದ ನಂತರ ಇವತ್ತು ಬಂದಿದ್ದಾರೆ ಅವ್ರ ಪಾಪ. ಆಮೇಲೆ ನಮ್ಮ ಈಶ್ವರಪ್ಪ ಸರೇ ಪ್ರೊಡಕ್ಷನ್ ನಿಂತ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ತಿಪ್ಪೇಸ್ವಾಮಿ ಸರ್ ಅವ್ರ ವೇದಿಕೆ ಮೇಲೆ ಬರ್ಬೇಕು ದಯವಿಟ್ಟು. ಯಾಕಂತ ಇದ್ರ ಕಡೆಗೆ ಫಿಲ್ಮ್ ನಾನು ಡೈರೆಕ್ಷನ್ ಮಾಡಿರೋ 2 ಫಿಲ್ಮ್ ರಿಲೀಸ್ ಮಾಡಿರೋ ನಮ್ಮ ಡಿಸ್ಟ್ರಿಬ್ಯೂಟರ್ ಫಿಲ್ಮ್ಸ್ ಅವರ ರಮೇಶ್ ಬಾಬು ಸರ್ ಬಂದಿದ್ದಾರೆ. ಅವರೇ ಈ ಫಿಲ್ಮ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಅವ್ರದ್ದು ನನ್ನ ಜೊತೆ 6ನೇ ಫಿಲ್ಮ್ 7ನೇ ಫಿಲ್ಮ್ ರಿಲೀಸ್ ಮಾಡ್ತಾ ಇದ್ದಾರೆ. ನಂದು ಅವ್ರ ಜೊತೆ ಒಳ್ಳೆ ಸಂಪರ್ಕ ಇದೆ. ಫಿಲ್ಮ್ ಚೆನ್ನಾಗಿ ರಿಲೀಸ್ ಮಾಡಿ ಜನ ತಲುಪಿಸ್ತಾರೆ ಅಂತ ನಂಬಿಕೆ ಇದೆ. ಫಿಲ್ಮ್ ಗೆಲ್ಸೋದ್ರಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ನಾನು ಇದರಲ್ಲಿ ಸೆಕೆಂಡ್ ಹೀರೋಯಿನ್ ಅಂತ ಆಕ್ಟಿಂಗ್ ಮಾಡಿದ್ದೀನಿ. ಇನ್ನೊಬ್ರು ಫಸ್ಟ್ ಹೀರೋಯಿನ್ ಮತ್ತೆ ಒಂದು ಹೀರೋ ಅವ್ರು ಬಂದಿಲ್ಲ ಇಲ್ಲಿ. ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದ್ರೆ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ಲಸ್ ಸಾಂಗ್ಸ್ ಅಂತೂ ತುಂಬಾ, ಇದು ಜೈ ಗದಕೇಸರಿ ಇದು ಒಂದು ಲೀಡ್ ಸಾಂಗ್. ಇದು ಬಿಟ್ಟು ಇನ್ನು ಬೇರೆ ಸಾಂಗ್ ತುಂಬಾ ಚೆನ್ನಾಗಿ ಕಂಪೋಸ್ ಆಗಿದೆ. ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಡೈರೆಕ್ಟರ್ಗಳಿಗೂ ಎಲ್ಲ ತುಂಬಾ ಥ್ಯಾಂಕ್ ಯು. ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮುಂದೆ ಇನ್ನೂ ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು. ಒಂದು 2 ಮಾತು ಎದ್ದು ನಿಂತು ಮಾತಾಡ. ನಾನು ಏನ್ ಅನ್ಕೊಂಡು ಈ ಸಿನಿಮಾನ ಆರಂಭದಲ್ಲಿ 2018ರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು. ಜೈ ಗದಕೇಸರಿ ಅಂತ ಕೂತ್ಕೊಳ್ತೀನಿ. ಈಗ 2018ರಲ್ಲಿ ನಾವು ಪಟ್ಟಂತ ಪಾಡು ನಮ್ಮ ವೇದಿಕೆಯ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲಾವಿದ್ರೆ. ಅವರು ಈ ಟೀಮಲ್ಲಿ ಇಲ್ಲ, ಅದು ಒಂದು ನನಗೆ ಬೇಜಾರು. ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತೆ ಅಭಿಷೇಕ್ ಅಂತ, ಅವ್ರು ಬಿಟ್ರೆ ಬೇರೆ ಯಾರಿಲ್ಲ. ಅದರಲ್ಲಿ ನಾನು ಆಕ್ಟಿಂಗ್ ಮಾಡಿದ್ದಿಲ್ಲ ಆ ಟೈಮಲ್ಲಿ. ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡ್ಬೇಕಂದ್ರೆ ಆರಂಭದಲ್ಲಿ ಹಂಗಾಯ್ತು. ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನ್ ಮಾತಾಡ್ಬೇಕು ನಾನು? ಅವ್ರ ಸಾರ್ ತಿಪ್ಪೇಸ್ವಾಮಿ ಹತ್ರ ಮಾತಾಡ್ತಾ ಇದ್ರು. ಈ ಸಿನಿಮಾನ ನಾವು ಮತ್ತೆ ಮಾಡಿದ್ರೆ ನಿಂತ್ರೆ, ಯಾಕಂದ್ರೆ ನಾವು
ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ, ಹೋರಾಟಗಾರನಾಗಿ, ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ. ಏನೋ ಸಿನಿಮಾ ಅಂತ ಹೋಗ್ಬಿಟ್ಟಿವಪ್ಪ, ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರು ನಮ್ಮ ತಿಪ್ಪೇಶನ್ನ. ಸರ್ ಈ ರೀತಿ ಈಶ್ವರ್ ಹಿಂಗೆ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್, ಈ ಕೇಳ್ರಿ, ಅದೇನು ಕೇಳ್ರಿ, ಯಾವ್ದು ನಿಂದಿರ್ಬಾರ್ದು, ಓಡ್ತಾನೆ ಇರ್ಬೇಕು, ಅದು ಓಡ್ಸನ್ ಕೇಳ್ರಿ ಅಂತ ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ ಯಾಕೆ ನಿಲ್ಸಿದ್ರು. ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ, ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ, ಹಳೆ ಕಲಾವಿದರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾ ಹೀರೋ ಆಗಿ ಮಾಡ್ಬೇಕಂತ ಇತ್ತು. ಕೆಲವು ಒತ್ತಡಗಳಿಂದ ನಾನು ಮಾಡೋಕ್ಕಾಗಲಿಲ್ಲ. ಆಗ ಮತ್ತೆ ಪುನಃ ಒಂದ್ಸರಿ ನಾವು ಅಡ್ವಾನ್ಸ್ ಮಾಡಿ ಕಾರ್ತಿಕ್ ವೆಂಕಟೇಶ್ ಸರ್ ಹತ್ರ ಕುತ್ಕೊಂಡಿವಿ. ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ, ಇಲ್ಲ ಮಾಡ್ರಿ, ನೀವು ಮಾಡ್ತೀರಿ, ಯಾಕೆ ಆ ಟೈಮ್ ನೋಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರು. ಅದು ನಮಗೆ ಆಗಲಿಲ್ಲ. ಅದು ಆ ಟೈಮಿಗೆ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಈ ಸಿನಿಮಾ 8 ವರ್ಷ ಸತತವಾಗಿ ನಾವು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಆಗುವ ವರ್ಷ ಈ ಸಿನಿಮಾಗೆ ನಾನು ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೀನಿ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತಂದ್ರೆ ಸಿನಿಮಾ ಏನೋ ಮಾಡಕ್ ಬಂದ್ರು. ಇವತ್ತು ಸಿನಿಮಾ ಅಂದ ತಕ್ಷಣನೇ ಪ್ರತಿಯೊಬ್ರು ಕೂಡ ಹೋಗ್ಬೇಡ್ರಪ್ಪ, ಅಲ್ಲಿ ಹೋದ್ರೆ ನೀವು ಹಾಳಾಗಿ ಹೋಗ್ಬಿಡ್ತೀರಿ, ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ, ಸಿನಿಮಾಗೆ ಹೋಗ್ಬೇಡ್ರಿ ಅಂದ್ರು. ಅಂತ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನಿಂದೆ ಹೆಂಗ ಆಂಜನೇಯ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ನಮ್ಮ ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಹಂತಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ತಿಪ್ಪೇಶ್ ಅಣ್ಣಗೆ ನಾನು ಧನ್ಯವಾದಗಳನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ನನಗೆ ಅಣ್ಣಕ್ಕಿಂತ ಹೆಚ್ಚು. ಯಾಕಂದ್ರೆ ಅವರು ಪ್ರತಿಯೊಬ್ಬರ ಹತ್ರನೂ ನಿಷ್ಠುರವಾಗಿ ಲಾಸ್ಟ್ ನಾನು ಕೂಡ ಅವರಿಗೆ ಬೇಜಾರಾಗಿ ಮಾತಾಡಿದ್ದೀನಿ. ಸರ್ ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಿರ್ದೇಶಕರು ಇಬ್ಬರು, ಇದರಲ್ಲಿ ಒಂದು ಮಂಜು ಅಂತ ಹೊಸಪೇಟೆ, ಅವ್ರ ಸಲುವಾಗಿ ನಾವು ಈ ಸಿನಿಮಾ ಮಾಡಿದ್ವಿ. ನಾನು ಮಾಡೋಕ್ಕಾಗಲ್ಲ ಟೈಮಿಗೆ ಅವ್ರನ್ನ ಬೆಳೆಸ್ಬೇಕಂತೇಳಿ ಬಸವರಾಜ್ ಸರ್ ಹೇಳಿದ್ರು, ಇಲ್ಲ ಮಾಡೋಣ, ಇದು ಏನೇ ಇರಲಿ, ಯಾರು ಹಂಗೆ ಇರಲಪ್ಪ, ನಾವು ಸಿನಿಮಾ ಮಾಡ್ತೀವಿ, ಕಲಾವಿದರನ್ನ ಬೆಳೆಸ್ತೀವಿ, ಕನ್ನಡ ಭಾಷೆನ, ಕನ್ನಡ ಚಿತ್ರರಂಗನ ನಾವು ಬೆಳೆಸೋಣ, ನನ್ನ ಕೈಯಿಂದ ಏನು ಸಾಧ್ಯ ನಾನು ಮಾಡ್ತೀನಿ, ಆದರೆ ಯಾರು ಕೂಡ ಎಲ್ಲೋ ವ್ಯತ್ಯಾಸ ಮಾಡ್ಕೊಳ್ಳೋದು ಸಿನಿಮಾ ಮುಗಿಸಿದೆ ಅಂತ ಹೇಳಿದರು. ಈ ದಿನ ನನಗೆ ಯಾಕೆ ನಾನು ಈ ರೀತಿ ನಾನು ಆಗಬಾರ್ದು, ನಾನು ಆಗಿದ್ದೆ ಯಾಕೆಂದರೆ ಬೇರೆ ಬೇರೆ ಕಾರಣಗಳು ತುಂಬ ಇದಾವೆ ಇಲ್ಲಿ, ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಸಿನಿಮಾದಲ್ಲಿ ಅನೇಕರು ತುಂಬ ಜನ ಕಷ್ಟ ಬಿದ್ದಾರೆ. ಇವತ್ತು ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೀವಿ ಅಂದ್ರೆ ಎಲ್ರದ್ದು ಕೆಲಸ ಇದೆ ಇದರಲ್ಲಿ. ನಾನೊಂದು ಸಾಂಗ್ ಕೇಳಿದ್ದೀನಿ ಕೂಡ, ತುಂಬಾನೇ ಅದ್ಭುತವಾಗಿದೆ. ಚಿತ್ರ ಮೇಡಮ್ ಅವ್ರು ಹಾಡಿದ್ದು. ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು. ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮಾವರ್ ಅವರಿಂದ. ಈ ಮಿತ್ರರಿಗೂ ಹಾಗೂ ಚಿತ್ರತಂಡವ್ರಿಗೆ ನಮಸ್ಕಾರಗಳು. ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟಲ್. ಎಷ್ಟೆಷ್ಟು ಸಿನಿಮಾ ಮಾಡಿದ್ರೆ ಅಷ್ಟು ಹಿಟ್ಟಾಗಿದೆ. ಆಂಧ್ರದಲ್ಲಾಗ್ಬೋದು, ನಮ್ಮ ಕನ್ನಡದಲ್ಲಾಗ್ಬೋದು, ಎಲ್ಲ ಹನುಮಾನ್ ಮೇಲೇನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇನ್ನೂ ಒಂದು 10 ಸಿನಿಮಾ ಇದ್ದಾವೆ. ನಮ್ಮ ಮಗಂದು ಒಂದಿದೆ, ಗದಾಧಾರಿ ಹನುಮಾನ್ ಅಂತ. ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಈಗ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ. ಇತಿಹಾಸ ಮರುಕಳಿಸ್ತಾ ಇದೆ. ಇವತ್ತಿನ ದಿನ ಇಂಟರ್ನ್ಯಾಷನಲಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ. ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು, ಕನ್ನಡದ ನಿರ್ಮಾಪಕರಿಗಾಗ್ಬೋದು. ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ, ಫುಲ್ ಖುಷಿಯಾಗಿದ್ವಿ. ಯಾವತ್ತೂ ಇರಲಿಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಗಳಿಸಿರೋದಾಗಲಿ, ಈ ಥರ
ಆಗಿದೆ ಸರ್. ನಮ್ಗೆ ಸಂತೋಷವಾಗಿದೆ. ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಿ ಆಗಲಿ. ಹೀರೋ ಅಂತೂ ಹೊಸಬ್ರು ಅಂತ ಅನ್ಸಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇರೋದು ನೋಡಿದ್ವಲ್ಲ, ಸ್ವಲ್ಪ ಮಾತ್ರ ನೋಡಿದ್ವಿ, ಚೆನ್ನಾಗಿ ಮಾಡಿದ್ದಾರೆ. ಅವರು ಚಿತ್ರತಂಡ ಎಲ್ಲರಿಗೂ, ನಿರ್ಮಾಪಕರಾಗ್ಬೋದು, ಅವ್ರ ಸಿದ್ಧ ನಾಯಕ ನಟರಾಗ್ಬೋದು, ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಹಣ ಗಳಿಸಲಿ, ಹೆಸರು ಗಳಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ಗಣ್ಯರ ಮಾಧ್ಯಮದ ಮಿತ್ರರು. 2018ರಲ್ಲಿ ಸಿನಿಮಾ ಪ್ರಾರಂಭ ಮಾಡಿ 2025 ಬಂತು. ಆದರೆ ಒಂದು ಸಿನಿಮಾ ಮಾಡೋದಕ್ಕೆ 7 ವರ್ಷ ತಗೊಂಡಿದ್ದಾರೆ ಅಂದರೆ ನನಗೆಲ್ಲ ಒಂದು ಕಡೆ ಯಾಕೆ ಹಿಂಗಾಯ್ತು, ಯಾರಿಂದ ಆಯಿತು, ಇಲ್ಲ ಹಣಕಾಸಿನ ಘಟ ಅಥವಾ ಮತ್ತೊಂದು ಮಗದ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಒಂದು ಚಿತ್ರ ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಎಲ್ಲ ಇದನ್ನು ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ನಾನು ಅಂದ್ಕೊಳ್ತೀನಿ, ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಬಣಕಾರವ್ರು ನಾನು ಕರೆದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದ್ರು, ಹೊಸಪೇಟೆಯವರು ಅಂತ ಹೇಳಿದ್ರು. ಏನೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ 1 ತಿಂಗಳು ಹೊಸಪೇಟೆಯಲ್ಲಿದ್ದು ಬೆಳ್ಳಿಕಾರರ ಚಿತ್ರವನ್ನು ನಿರ್ಮಾಣ ಮಾಡಿದ್ದು. ಹಾಗಾಗಿ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಬಂದು ಗುಜ್ಜಾರ್ ಅವರು ಇಲ್ಲೇ ಇದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ. ಮಾತನಾಡುವಾಗ ಭಾವುಕರಾದರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಕಡೆ ಎಡವಿದ್ದಾರೆ, ಎಡವಿದ್ದೀನಿ, ಅದಾದಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದ. ಯಾಕಂತ ಹೇಳಿದ್ರೆ ಯಾರೋ ಒಬ್ಬರು ಇಂಡಸ್ಟ್ರಿನಲ್ಲಿ ಕೈ ಹಿಡಿಯೋಕೆ ಒಬ್ಬರು ಬರ್ತಾರೆ. ಬಸವರಾಜ್ ಅವರು ಅದರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ಅವರು ಭಾವುಕರಾದರು. ಏನೇ ಆಗಲಿ ಕಷ್ಟಪಟ್ಟಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು, ಇಬ್ಬರು ನಿರ್ದೇಶಕರು. ಹಿಂದೆ ದೊರೆ ಭಗವಾನ್ ಅಂತ ಜೋಡಿ ಇತ್ತು. ಇವತ್ತು ನೀವೊಂದು ಜೋಡಿಲಿ ಆ ಚಿತ್ರ ಮಾಡಿದ್ದೀರಾ, ಇಬ್ಬರು ನಿರ್ದೇಶಕರು ಮಾಡಿದ್ದೀರಾ. ಆ ದಿನ ಮರುಕಳಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ. ಯಾಕೆಂದರೆ ಅವ್ರು ಕೊಟ್ಟಂಥ ಚಿತ್ರಗಳು, ಅವರು ಮಾಡಿದಂಥ ಚಿತ್ರಗಳು, ಅವರು ಇವತ್ತು ಕೂಡ ಭಗವಾನು ದೊರೆ ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಚಿತ್ರಗಳು ಜೀವಂತವಾಗಿದೆ. ಹಾಗಾಗಿ ಈ ಚಿತ್ರ ಸಾಲಿಗೆ ಸೇರಲಿ. ಟೈಟ್ಲ್ ಕೂಡ ತುಂಬ ಚೆನ್ನಾಗಿದೆ, ಜೈ ಗದಾ ಕೇಸರಿ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರಾ. ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ, 7 ವರ್ಷ ಕಷ್ಟಪಟ್ಟಿದ್ದೀರಾ. ಅವ್ರ ಹೆಸರೇನು? ಈಶ್ವರ್. 7 ವರ್ಷ ಕಷ್ಟಪಟ್ಟಿದ್ದೀರಾ. ಇದಕ್ಕೆ ಬಿಡುಗಡೆಗೆ ಒಂದು 3 ತಿಂಗಳು ಕಷ್ಟಪಟ್ಟಿದ್ದೀರಾ. ಏನು ಹೇಳಿ, ಬಿಡುಗಡೆ ಮಾಡೋದಕ್ಕೆ ಒಂದು 3 ತಿಂಗಳು ಪ್ರಮೋಷನ್ ಮಾಡಿ, ಯಾರನ್ನ ಕರಿಬೇಕು, ಏನು ಮಾಡಬೇಕು ಎಲ್ಲ ಮಾಡಿ. ಯಾಕೆಂತ ಹೇಳಿದ್ರೆ ಅದೇ ಬಹಳ ಮುಖ್ಯ. ಜೊತೆ ಇವರಿದ್ದಾರೆ, ನಮ್ಮ ರಮೇಶ್ ಅವರು ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನ, ಇಂಥ ಚಿತ್ರಗಳಿಗೆ ಒಂದು ಪಿಕ್ಚರ್ ಮಾಡೋಕ್ಕೆ ಇಂಡಸ್ಟ್ರಿಗೆ ಹಾಕ್ಬಾರ್ದು. ನೀವು ಅದನ್ನೇ ಹೇಳ್ತೀರ, ಎಲ್ಲರನ್ನ ಅದನ್ನೇ 6 ವರ್ಷಗಳಲ್ಲಿ ಪಿಕ್ಚರ್ ಮಾಡ್ತಾರೆ. ಹಾಗಾಗಿ ಹಾಗಾಗಿ ಪ್ಯಾನ್ ಇಂಡಿಯಾ ಅದು 4-5 ಪಿಕ್ಚರ್ ಇದಾವೆ. ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಬಿಡಿ, ಅಲ್ಲಲ್ಲ, ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ, ಸಣ್ಣ ಪಿಕ್ಚರ್ಗಳು ಬಂದರೆ ಮಾತ್ರ ಇಂಡಸ್ಟ್ರಿ. ಹಾಗಾಗಿ ಏನೇ ಆಗಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದ್ದೀರ, ಒಂದೊಂದು ವಿಷಯ ತಾವು ಹೇಳ್ಕೊಂಡಿದ್ದೀರ. ನಮ್ಮಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನು ನಾವು ಖಂಡಿತ ಮಾಡ್ಕೊಡ್ತೀವಿ. ಥಿಯೇಟ್ರಲ್ಲಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಬಿಡುಗಡೆ ಸಮಯದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದರೆ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ದಾರೆ, ನಿರ್ಮಾಪಕ ಸಮಿತಿಯಲ್ಲಿ ಉಮೇಶ್ ಬಣ್ಕಾರಗಳಿದ್ದಾರೆ, ನಾವಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ. ಅವರದ ಆ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ. ಹಾಗೆ ದೊಡ್ಡ ಮಗ ಹುಟ್ಟಬಾರ್ದಂತೆ, ಭಾಷಣದಲ್ಲಿ ಕೊನೆಗೆ ಮೈಕ್ ಇಸ್ಕೋಬಾರ್ದಂತೆ. ಯಾಕೆ ಅಂದರೆ ಅಲ್ಲಿ ಮಾಜಿಗಳು ಅಂದರೆ ಸರ ಗೋವಿಂದಣ್ಣವರು ಮತ್ತು ನಮ್ಮ ನರಸಿಂಹಣ್ಣ ಅವರು ಎಲ್ಲ ವಿಚಾರಗಳು ಮಾತಾಡ್ಬಿಟ್ರು. ಈಗ ಮಾತಾಡೋದು ನಾವು ಮಾತಾಡೋ ಅಂಥದ್ದು ಏನು ಉಳ್ಕೊಂಡಿಲ್ಲ. ಅವ್ರು ಬಿಟ್ಟಲ್ಲಿ ಹೇಳಬೇಕಾ? ಇಲ್ಲ, ಎಲ್ಲ ಹೇಳ್ಬಿಟ್ರು ಅವರು. ಏನಪ್ಪ ಅಂದರೆ ಇವತ್ತೇನಾದರೂ ಇವ್ರುಗಳೆಲ್ಲ ಇಲ್ಲಿದ್ದಾರೆ ಹೇಳ್ಬಿಟ್ರು. ಅಣ್ಣ ಹೇಳೋದು ಗೋವಿಂದಣ್ಣ, ತಿಪ್ಪೇಸ್ವಾಮಿಯವರು ಆಫೀಸಿಗೆ ಬಂದರೆ ಇವರಿಬ್ಬರನ್ನೂ ಕನ್ಫರ್ಮ್ ಮಾಡೋ ತನಕನೂ ಎದ್ದು ಆಚೆಗೆ ಹೋಗಿಲ್ಲ ಪುಣ್ಯಾತ್ಮ. ಅಲ್ಲಿ ಯಾರೋ ಬಂದವ್ರು ಮಾತಾಡ್ತೇನೆ ಹುಡುಗರು, ನಾನು ಹೇಳ್ತೇನೆ, ಇಲ್ಲ ಸರ್ ನನ್ನ ಮುಂದೆ ಒಂದ್ಸರಿ ಫೋನ್ ಮಾಡಿಬಿಡಿ ಸರ್. ಅಲ್ಲ ನಿಮ್ಮ ಮುಂದೆ ಮಾಡ್ತೇನೆ, ಅಲ್ಲಪ್ಪ ನೀವು ಹೋದ್ಮೇಲೆ ನಾವು ಮಾಡೋದಲ್ಲ ಅಂದ್ರೆ, ಇಲ್ಲ ನೀವು ಮಾಡಿಬಿಡಿ ಸರ್.
ಅಲ್ಲ ಅದಕ್ಕೇನೆ ಅಂದ್ರೆ ಅದ ಹೇಳೋದು ತಿಪ್ಪೇಸ್ವಾಮಿ 25 ವರ್ಷದ ಹಿಂದಿನ ಅವ್ರ ನಂಬರ್ ಇನ್ನೂ ಇಟ್ಕೊಂಡವ್ರು ಅವರು ಯಾರು ತಿಪ್ಪೇಸ್ವಾಮಿ ಅವರು ಅಂದ್ರೆ ಅದೇ ಅದು ಇರೋದು ಒಂದೇ ನಂಬರ್. ನನಗೆ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ತಂದೆ ಪತ್ರಕರ್ತರು, ನನ್ನ ಒಳ್ಳೆ ಸ್ನೇಹಿತರು. ಈಗ 10 ವರ್ಷ ಆಯ್ತಾ? 8-10 ವರ್ಷ ಆಯಿತು. ಅವನಿಗೆ ಇಷ್ಟು ಉದ್ದ ಇದು ಏನೂ ಇರಲಿಲ್ಲ, ಭಾಳ ಸಣ್ಣ ಒಂಥರ ಇದ್ದೆ. ಇವ್ರ ತಂದೆ ಜೊತೆನಲ್ಲೇ ಬಂದಿದ್ರು. ಈಗ ಅಲ್ಲ ಅದೇ ಅದು ಬಂದಾಗ ಪಾಪ ಭಾಳ ಅಂದರೆ ಅವನ ಮಗನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ದು. ಪತ್ರಕರ್ತರು ಕೂಡ ಅವರು ಭಾಳ ಒಳ್ಳೆ ಪತ್ರಕರ್ತರು. ಸರಿ ಬಂದು ಒಂದು 5-6 ಸರಿ ಬಂದು ಇದು ಏನಾದರೂ ಒಂದು ಸ್ವಲ್ಪ ಇದು ಮಾಡಿಸ್ರಿ ಅಂತ ಹೇಳಿ ಮಾಡಿದ್ರು. ನನಗೆ ಖುಷಿಯಾಗಿ ನನಗೆ ಬಂದು ನೀನು ಹೇಳಿದ ಮೇಲೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನನಗೆ ಗೊತ್ತಾಗಿರಲಿಲ್ಲ. ಎನಿವೆ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟಲ್ಲಿ 7 ವರ್ಷ ಆದಮೇಲೆ ಸಿನಿಮಾನ ರೆಡಿ ಮಾಡಿದ್ದೀರಿ. ಆಮೇಲೆ ಬಸಣ್ಣ ಬೆನ್ನೆಲುಬಾಗಿದ್ರು ಅಂತಲೂ ಕೂಡ ಹೇಳಿದ್ರೆ. ಬಸಣ್ಣ ಅವರು ಭಾಳ ಜನಕ್ಕೆ ಅಲ್ಲೇ ಹೊಸಪೇಟೆಯಲ್ಲಿ ಬೆನ್ನೆಲುಬಾಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಎಲ್ಲದಕ್ಕಿಂತ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಗದಾ ಕೇಸರಿ ಹಿಂದೆ ಗಜಾ ಕೇಸರಿ ಅಂತ ಬಂದಿತ್ತು. ಅದು SRದು ಸೂಪರ್ ಡೂಪರ್ ಸಿನಿಮಾ. ಇದು ಜೈ ಗದಾ ಕೇಸರಿ, ಗದೆ ಬಗ್ಗೆ ಮಾಡಿದಂಥ ಎಲ್ಲ ನಮ್ಮ ಚಿತ್ರತಂಡ ಎಲ್ಲ ಹೇಳ್ಕೊಳ್ತು. ಸಿನಿಮಾ ಯಶಸ್ವಿ ಆಗಲಿ. ಆದರೆ ಈಗ ಇಂಥ ಹೊಸಬರಿಗೆ ನಮ್ಮ ಗೋವಿಂದಣ್ಣ ಅಧ್ಯಕ್ಷರಾದಾಗ ಒಂದು ಟೀಮ್ ಕಟ್ಟಿದ್ರು. ಈ ನಮ್ಮಲ್ಲಿ ಮೆಂಬರ್ಶಿಪ್ ಕಮಿಟಿ ಅಂತ ಒಂದಿದೆ, ಅಲ್ಲಿ ಓಯ್ಡಮು. ಆಗ ಎಲ್ಲ ನಿರ್ಮಾಪಕರು ಕರೆಸಿ, ಹೊಸ ನಿರ್ಮಾಪಕರಿಗೆ ಅನುಭವಗಳಿರಲ್ಲ, ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗಲಿ, ತಿಳಿ ಹೇಳ್ರಿ, ಏನು ಯಾವ ಥರ ಸಿನಿಮಾಗಳು ಮಾಡಬೇಕು. ಈಗ ಎಲ್ಲ ಕೆಲವರೆಲ್ಲ ಆಸೆ ಆಮಿಷಗಳು ಹೊಟ್ಬಿಟ್ಟು ಏನೇನು ಮಾಡಿಸ್ಬಿಡ್ತಾರೆ. ಫಸ್ಟ್ 50 ಅನ್ಸುತ್ತಾರೆ, ಆಮೇಲೆ ಕೋಟಿ ಮಾಡ್ತಾರೆ, 2 ಕೋಟಿ 3 ಕೋಟಿ ಮಾಡ್ತಾರೆ. ಇಂಥವ್ರಿಗೆಲ್ಲ ಪಾಪ ತೊಂದರೆಗಳಾಗ್ತವೆ. ಅದಕ್ಕೆ ಅವ್ರ ನಿರ್ಮಾಪಕರನ್ನ ಫಸ್ಟ್ ಕರೆಸಿಬಿಟ್ಟು ಒಂದು ಅವ್ರಿಗೆ ತಿಳಿ ಹೇಳ್ರಿ, ಸುಮ್ಮನೆ TV ಹೇಳ್ಸು ಹೋಗಲ್ಲ, ಡಬ್ಬಿಂಗ್ ಹೇಳ್ಸು ಹೋಗಲ್ಲ, ಎಲ್ಲ ಹೋಗುತ್ತಂತ ಪಾಪ ಸಿನಿಮಾಗಳು ಮಾಡಿಸ್ಬಿಡ್ತಾರೆ. ಆದರೂ ಕೆಲವು ಸಿನಿಮಾ ಇದೆ, ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂತಲ್ಲ, ಸಿನಿಮಾ ಹೋಗ್ತದೆ. ಒಳ್ಳೆ ಕಥೆಗಾರನ ಕಟ್ಸು, ಒಳ್ಳೆ ಕಥೆಗಾರನ, ಒಳ್ಳೆ ಡೈರೆಕ್ಟರ್ನ, ಒಳ್ಳೆ ಕಲಾವಿದನ ಹಾಕೊಂಡು ಸಿನಿಮಾ ಮಾಡಿ ಅಂತ ತಿಳಿ ಹೇಳಿ ಅಂತ ಅಣ್ಣನೇ ಬರ್ತಾ ಇದ್ರು. ಆ ಮೀಟಿಂಗಿಗೆ ಬಂದು ಪಾಪ ಅವರು ನಿರ್ಮಾಪಕರಿಗೆ ಸಲಹೆಯನ್ನು ಕೊಡ್ತಾ ಇದ್ರು. ಇದೆ ಸಿನಿಮಾ. ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯರಿಗೂ ನಮಸ್ಕರಿಸುತ್ತಾ, ಮತ್ತು ನಮ್ಮೆಲ್ಲ ಯಾವತ್ತಿಗೂ ಕೂಡ ನಮ್ಮ ಮುಂದಿರುವ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ಈ ಗದಾ ಕೇಸರಿ ಜೈ ಗದಾ ಕೇಸರಿ ಅಂತೇನು ಪ್ರಾರಂಭ ಮಾಡಿದ್ರು 2018ರಲ್ಲಿ. ಅವರು ನನ್ನ ಸೋದರನೇ, ನಾವೆಲ್ಲ ಜೊತೆಗೆ ಬೆಳೆದಿರೋರು. ಈಶ್ವರ್ ನಾಯ್ಕು ಅವರೆಲ್ಲ ನಾವೆಲ್ಲ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ಇರ್ಬೋದು. ತುಂಬ ಹಾರ್ಡ್ ವರ್ಕ್ ಮಾಡೋಂಥ ನಮ್ಮ ಈಶ್ವರು, ಅವನಿಗೆ ಭಾಳ ಒಂದು ಆಸೆ ಇತ್ತು, ಏನಾದರೂ ಒಂದು ಮಾಡ್ಬೇಕಂತೇಳಿ. ಆ ಛಲ ಹಿಡಿದ್ರೆ ಮಲ್ಗೋವರೆಗೂ, ಆ ಛಲ ಮುಗಿಯೋವರೆಗೂ ಮಲ್ಗಲಾರ್ದಂಥ ಒಂದು ಹುಡುಗ ಈಶ್ವರ್ ನಾಯ್ಕು. ಅವನಿಗೆ ಒಳ್ಳೇದಾಗಲಿ. ಮತ್ತು ಜೈ ಗದಾ ಕೇಸರಿ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ, ನಮ್ಮ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಂಜನೇಯನ ಭಕ್ತರು ಜಾಸ್ತಿ. ನಮ್ಮ ಕಡೆ ಹನುಮಪ್ಪ, ನಮ್ಮ ಕಡೆ ಎಲ್ಲ ಹನುಮಂತರಾಯ ಈ ಥರ ಹೆಸರುಗಳು ಆಂಜನೇಯ ಅಂತಂದೇಳಿ. ನಮ್ಮ ಬಸವರಾಜ್ ಅವರು ಕೂಡ ಏನು ಪ್ರೊಡ್ಯೂಸರ್ ಇದ್ದಾರೆ, ಕೊಪ್ಪಳ ನಮ್ದು ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ, ಆ ಊರಿನವರೇ ಅವರೆಲ್ಲ. ಹಂಗಾಗಿ ಜೈ ಗದಾ ಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಆಂಜನೇಯ ಎಲ್ಲರೂ ಕೂಡ ಈ ಗದಾ ಕೇಸರಿಗೆ ಆಶೀರ್ವಾದ ಮಾಡಲಿ. ಮತ್ತು ನಮ್ಮ ಈಶ್ವರ್ ಅವರು, ತಿಪ್ಪೇಸ್ವಾಮಿ ಅವರು 18ರಲ್ಲಿ ಏನು ಪ್ರಾರಂಭ ಮಾಡಿದ್ರು, ಅದಾದ್ಮೇಲೆ ಕಳೆದ 1 ವರ್ಷಕ್ಕೆ ಮಹಾಮಾರಿ ಕರೋನಾ ಬಂದು 1-2 ವರ್ಷ ಯಾರು ಹೊರಗೆ ಬರಲಾರ್ದಂಥ ಪರಿಸ್ಥಿತಿಯಲ್ಲಿ, ಅದಾದ್ಮೇಲೆ ಬಸವರಾಜ್ ಅವರು ಅವ್ರನ್ನ ಕೈ ಹಿಡಿದು ಈ ಗದಾ ಕೇಸರಿನ ಮುನ್ನಡೆಸಿ ಇವತ್ತು ಸಾರಾ ಗೋವಿಂದಣ್ಣನವರು ಎಲ್ಲೇ ಅರ್ಜೆಂಟ್ ಇದ್ರು ಕೂಡ ಇಷ್ಟೊತ್ತು ಕುತ್ಕೊಂಡು ಇದೆಲ್ಲ ಮಾಡಿದ್ದಾರೆ. ಅವರೊಂದು ಯಾವ ರೀತಿ ಬಸವರಾಜ್ ಅವರು ಅವ್ರ ಬೆನ್ನಿಗೆ ನಿಂತಿದ್ದಾರೆ. ಬೆಂಗಳೂರಲ್ಲಿ ಅಣ್ಣ ಅವರು ಅವ್ರಿಗೀಗ ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ನಿಮ್ಮ ಜೊತೆ ಇರ್ತೀನಿ, ಎಲ್ಲದಕ್ಕೂ ಏನೇ ಇರಲಿ ಕೂಡ ನೀವು ನನ್ನ ಹತ್ರ ಬರ್ರಿ ಅಂತ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಗಡಿಬಿಡಿ ಮಾಡ್ಕೊಂಡು, ಅದೇ ವಾಣಿಜ್ಯ ಮಂಡಳಿ ಗಡಿಬಿಡಿ ಮಾಡ್ಕೊಂಬೇಡಿ, ರಿಲೀಸ್ ಮಾಡೋಕ್ಕೋಸ್ಕರ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿ ನೀವು ಮಾಡಿ. ಇವತ್ತು ನಮ್ಮ ಕರ್ನಾಟಕದ ಚಿತ್ರತಂಡಗಳು ಇಡೀ ದೇಶದಲ್ಲಿ ಯಾವ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಇವತ್ತು ಇಂಗ್ಲಿಷ್ ಮೂವಿ, ಇಂಗ್ಲಿಷ್ ಚಾನಲ್ಸ್ ಇರ್ಬೋದು, ಹಿಂದಿ ಚಾನಲ್ಸ್, ಪ್ರತಿಯೊಂದು ಚಾನಲ್ಸ್ ಅಲ್ಲಿ ಕೂಡ ನಮ್ಮ ಕಾಂತಾರ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಇನ್ನು ನನಗೀಗ ನಮ್ಮ ಮನೆಯಿಂದ ಬರೋ ಟೈಮಲ್ಲಿ KVN ಅವರು ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋದು. ಅವರು ಕೂಡ ಹೇಳ್ತಾ ಇದ್ರು, ನಂದು ನೆಕ್ಸ್ಟ್ ಮಂತ್ ಟಾಕ್ಸಿಕ್ ಅಂತಂದೇಳಿ ಫೆಬ್ರವರಿನೋ ಜನವರಿಲಿ ಅವ್ರದ್ದು ಕೂಡ. ಇವಾಗ ನಾವು ಅವ್ರಿಗೆ ಭೇಟಿ ಮಾಡಿ ಬಂದ್ವಿ. ಅವ್ರದ್ದು ಇನ್ನೂ 2 ತಿಂಗಳಾದ್ಮೇಲೆ ಅದು ಒಂದು ಕೂಡ ದೊಡ್ಡ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ. ಕನ್ನಡಕ್ಕೆ
ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಪ್ರೊಡ್ಯೂಸರ್ಗಳು ಕೊಡಲಿ, ಹೀರೋಗಳು ಹೀರೋಯಿನ್ಗಳು ಕೂಡ ನಮ್ಮ ಮಾಧ್ಯಮದವರು ಮಾತ್ರ ಇವತ್ತು ಕನ್ನಡ ಚಿತ್ರರಂಗನ ತುಂಬ ಬೆಳೆಸ್ತಿದ್ದಾರೆ. ಇನ್ನೂ ಬೆಳೆಸಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.